ಎಲ್ಲರೂ ಪ್ರೆಗ್ನೆನ್ಸಿ ಮಾಡ್ಕೊಬೇಕಂದ್ರೆ ಒಂದು ಕ್ವೆಶ್ಚನ್ ಇರುತ್ತೆ, ನಾನು ಏನು ತಿನ್ನಬೇಕು, ನಾನು ಏನು ತಿನ್ನಬಾರ್ದು ಅಂತ. ಹೌದು, ಡಯಟ್ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿಗೆ. ನಾನು ಡಾಕ್ಟರ್ ಸ್ನೇಹ, ಗೈನಕಾಲಜಿಸ್ಟ್ ಮತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟ್. ಈ ವಿಡಿಯೋಲಿ ಯಾವ ಥರ ಊಟ ಮಾಡಬೇಕು ಅಂತ, ಯಾವ ಥರ ಡಯಟ್ ನಿಮ್ಮ ಪ್ರೆಗ್ನೆನ್ಸಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಮಗೆ ಜ್ಞಾಪಕ ಏನಿರಬೇಕಂದ್ರೆ, ಒಂದು ಊಟ ತಿಂದ ತಕ್ಷಣ ನಾವು ಪ್ರೆಗ್ನೆಂಟ್ ಆಗೋಗಿಲ್ಲ, ಇಲ್ಲ ಅಂದರೆ ಒಂದು ಊಟ ತಿಂದೇ ಇರೋದ್ರಿಂದ ಪ್ರೆಗ್ನೆನ್ಸಿ ಅವಾಯ್ಡ್ ಆಗೋದಿಲ್ಲ. ಸೊ ಎಲ್ಲ ಬ್ಯಾಲೆನ್ಸ್ಡ್ ಆಗಿ ತಿನ್ನಬೇಕು. ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋ ಊಟ ಅಂದರೆ ಫ್ರೂಟ್ಸು, ವೆಜಿಟೇಬಲ್ಸು, ಅದನ್ನೆಲ್ಲ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಬೇಕು. ಹೋಲ್ ಗ್ರೇನ್ಸ್ ಅಂದರೆ ಅಕ್ಕಿ, ರಾಗಿ ಆ ಥರನೂ ತಿನ್ನಬೇಕು. ತುಂಬ ಈ ಕಾಂಪ್ಲೆಕ್ಸ್ ಆಗಿ ಅಂದರೆ ಈ ಅಂಗಡಿಯಲ್ಲಿ ಈಸಿಯಾಗಿ ಪ್ರೊಸೆಸ್ ಫುಡ್ಸು, ಜಾಸ್ತಿ ಸಕ್ಕರೆ ಹಾಕಿರೋ ಫುಡ್ಡು ಅದೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಹಾಲು ಕುಡಿಯೋದು ಅಷ್ಟೇ, ಸಿಂಪಲ್ ಹೋಲ್ ಮಿಲ್ಕ್ ಕುಡಿಯೋದು ಬೆಟರು. ಒಂದೊಂದು ಸಾರಿ ಸ್ಲಿಮ್ ಮಿಲ್ಕು ಅದೆಲ್ಲ ಇರುತ್ತೆ ಅಂಗಡಿಗಳಲ್ಲಿ, ಅದನ್ನು ಹೋಲ್ ಮಿಲ್ಕ್ನ ಸ್ಲಿಮ್ ಮಿಲ್ಕ್ ಮಾಡೋಕ್ಕೆ ತುಂಬ ಪ್ರೊಸೆಸಿಂಗ್ ಆಗಿರುತ್ತೆ. ಸೊ ಅದೆಲ್ಲ ಹೆಲ್ದಿ ಅಲ್ಲ. ಆಮೇಲೆ ನಾವು ಒಮೆಗಾ ಫ್ಯಾಟ್ ಅಂದರೆ ಬರೀ ಕೆಟ್ಟದಲ್ಲ, ಯಾವ ಫ್ಯಾಟ್ ಒಳ್ಳೆಯದೋ ಆ ಫ್ಯಾಟ್ನ ತೊಗೊಳ್ಳೋದು ಒಳ್ಳೆಯದು. ಅಂದರೆ ನಾವು ನಟ್ಸ್ ತೊಗೊಬೋದು, ಬಾದಾಮಿ ಇಲ್ಲಾಂದರೆ ಫಿಶ್ಶು, ಇದರಲ್ಲೆಲ್ಲ ಒಳ್ಳೆ ಫ್ಯಾಟ್ ಇರುತ್ತೆ. ಮತ್ತು ತುಂಬ ರೆಡ್ ಮೀಟ್ ಅಂದರೆ ಬೀಫು, ಮಟನ್ನು ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು. ಇದರಲ್ಲಿ ಏನಿರುತ್ತೆ ಅಂದರೆ ಜಾಸ್ತಿ ಬ್ಯಾಡ್ ಫ್ಯಾಟ್ಸ್ ಇರುತ್ತೆ ಮತ್ತು ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ಎಷ್ಟು ಆಗುತ್ತೋ ಪ್ಲಾಂಟ್ ಬೇಸ್ಡ್ ಈಟಿಂಗ್ ಮಾಡೋದು ಬೆಟರು. ಏನಾದರೂ ಮೀಟು ತಿನ್ನಬೇಕಂದ್ರೆ ವಾರಕ್ಕೆ ಒಂದು ಸಾರಿ ಅದನ್ನು ಪೋರ್ಷನ್ ಕಟ್ ಡೌನ್ ಮಾಡಬೇಕು. ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕಂತ ಇಲ್ಲ. ಒಂದೊಂದು ಸಾರಿ ಶುಗರ್ ಏನಾದರೂ ತಿನ್ನಬೇಕು, ಬರ್ಡೇಗೆ ಶುಗರ್ ತಿನ್ನಬೇಕು, ಒಂದು ಕೇಕ್ ತಿಂದರೆ ಪರವಾಗಿಲ್ಲ, ಬಟ್ ಅದು ರೆಗ್ಯುಲರ್ ಹ್ಯಾಬಿಟ್ ಆಗಬಾರ್ದು. ಈಗ ಎಷ್ಟೊಂದು ಡಯಟ್ ಬರ್ತಾಯಿದೆ, ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಒಂದು, ಅದು 16 ಅವರ್ ತಿಂದಲೇ ಇರೋದು, 8 ಅವರ್ ತಿನ್ಬೋದು. ಈ ಥರ ಎಲ್ಲ ಫಾಲೋ ಮಾಡಿದ್ರೂ ಅದು ಶಾರ್ಟ್ ಟೈಮ್ಗೆ ಫಾಲೋ ಮಾಡ್ಬೋದು, ಕಂಟಿನ್ಯೂ ಮಾಡೋಕ್ಕೆ ಚಾನ್ಸಸ್ ಇಲ್ಲ. ಯಾವಾಗ ಸಡನ್ನಾಗಿ ನಮಗೆ ವೆಯ್ಟ್ ಲಾಸ್ ಬೇಕೋ ಆವಾಗ ಈ ಥರ ಡಯಟ್ನ ನಾವು ಫಾಲೋ ಮಾಡ್ಬೋದು. ಇನ್ನೊಂದು ಕೀಟೋ ಡಯಟು, ಕಂಪ್ಲೀಟ್ಲಿ ಕಾರ್ಬೋಹೈಡ್ರೇಟ್ಸ್ ಕಟ್ ಡೌನ್ ಮಾಡಿಬಿಡ್ತಾರೆ ಈ ಡಯಟಲ್ಲಿ. ಇದನ್ನು ಜಾಸ್ತಿ ದಿವಸ ಸಸ್ಟೈನ್ ಮಾಡೋದು ಕಷ್ಟ. 2 ತಿಂಗಳು 3 ತಿಂಗಳು ಯಾವಾಗ ಸಡನ್ ವೆಯ್ಟ್ ಲಾಸ್ ಬೇಕೋ ಆವಾಗ ನಾವು ಅದನ್ನು ಕಂಟಿನ್ಯೂ ಮಾಡ್ಬೋದು. ಇನ್ನೊಂದು, ನಾವು ಏನೇನು ಸಬ್ಸ್ಟಿಟ್ಯೂಟ್ಸ್ ಬೇಕೋ ಬಾಡಿಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ಅದನ್ನು ತೊಗೊಂಡ್ರೆ ಒಳ್ಳೆಯದು. ಅದನ್ನು ನೀವು ನಿಮ್ಮ ಗೈನಕಾಲಜಿಸ್ಟು, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಮಾತಾಡಿ ನಿಮಗೆ ಯಾವ ಡಯೆಟು ಹೆಲ್ಪ್ ಆಗುತ್ತೋ ಅದನ್ನು ನೀವು ಫಾಲೋ ಮಾಡಬೇಕು. ಯಾವ ಸಪ್ಲಿಮೆಂಟ್ಸ್ ನಿಮಗೆ ಹೆಲ್ಪ್ ಆಗುತ್ತೋ ಅದನ್ನು ತೊಗೊಳ್ಳೋದು ಒಳ್ಳೆಯದು. ಒಂದು ಫಾಲಿಕ್ ಆ್ಯಸಿಡ್, ನಾರ್ಮಲಿ 400 ಮೈಕ್ರೋಗ್ರಾಮ್ ಪರ್ ಡೇ ಫಾಲಿಕ್ ಆ್ಯಸಿಡ್ ತೊಗೊಬೇಕು ಅಂತ ಹೇಳ್ತಾರೆ, ಅಟ್ಲೀಸ್ಟ್ 3 ಮಂತ್ಸ್ ಬಿಫೋರ್ ಪ್ರೆಗ್ನೆನ್ಸಿ. ಸೊ ಇದು ಒಂದು ಒಳ್ಳೆಯ ಸಬ್ಸ್ಟಿಟ್ಯೂಟ್ ಪ್ರೆಗ್ನೆನ್ಸಿ ಟ್ರೈ ಮಾಡೋಕ್ಕೆ ಮುಂಚೆ. ವೈಟಮಿನ್ ಡಿ, ಇದು ಬರೀ ಸನ್ಲೈಟಿಂದ ಸಿಗೋದು. ಈಗ ನಮ್ಮ ಲೈಫ್ ಸ್ಟೈಲಲ್ಲಿ ಜಾಸ್ತಿ ಆಚೆ ಹೋಗೋದು ಇಲ್ಲ, ಅದರಿಂದ ವೈಟಮಿನ್ ಡಿ ಲೆವೆಲ್ಸ್ ಕಮ್ಮಿ ಇರಬಹುದು. ದಿನಕ್ಕೆ 1000 ಯೂನಿಟ್ಸ್ ಪರ್ ಡೇ ವೈಟಮಿನ್ ಡಿ ಕನ್ಸಂಪ್ಷನ್ ಇಂಪ್ರೂವ್ಸ್ ದ ಪ್ರೆಗ್ನೆನ್ಸಿ ರೇಟ್. ಇನ್ನೊಂದು ಐನೋಸಿಟಾಲ್, PCOS ಯಾರಿಗಿದ್ರೋ ಅವರಿಗೆ ಐನೋಸಿಟಾಲ್ ಹೆಲ್ಪ್ ಆಗುತ್ತೆ. ಯಾರಿಗೆ ಎಗ್ ಕೌಂಟ್ ಕಮ್ಮಿ ಇದೆ ಪ್ಲಸ್ ಟೆಸ್ಟೋಸ್ಟಿರಾನ್ ಲೆವೆಲ್ಲು ಕಮ್ಮಿ ಇದೆ ಇಂಥವ್ರಿಗೆ DHEA ಹೆಲ್ಪ್ ಆಗುತ್ತೆ. ಕೋಎನ್ಸೈಮ್ Q10 ಕೂಡ ಒಂದು ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್, ಅದು ಎಗ್ ಕ್ವಾಲಿಟಿ ಇಂಪ್ರೂವ್ ಮಾಡಿ ಪ್ರೆಗ್ನೆನ್ಸಿ ಚಾನ್ಸಸ್ ಇಂಪ್ರೂವ್ ಮಾಡುತ್ತೆ. ಸೊ ಡಯಟ್ ಜೊತೆ ಸಪ್ಲಿಮೆಂಟ್ಸ್ ಕೂಡ ಯಾವ್ದು ಬೇಕೋ ಅದನ್ನು ನಿಮ್ಮ ಗೈನಕಾಲಜಿಸ್ಟ್, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಜೊತೆ ಮಾತಾಡಿ ತೊಗೊಳ್ಳೋದು ಒಳ್ಳೆಯದು. ಸೊ ಇದೇ ಡಯಟ್ ತಿನ್ನಬೇಕು, ಅದೇ ಡಯಟ್ ತಿನ್ನಬೇಕು ಅಂತ ಇಲ್ಲ. ಹೆಲ್ದಿಯಾಗಿ ತಿಂದು ಏನು ಸಸ್ಟೈನ್ ಮಾಡ್ತೀರೋ ಅದು ಜಾಸ್ತಿ ದಿವಸ ಕಂಟಿನ್ಯೂ ಆಗೋ ಥರ ಮಾಡಿದ್ರೆ ಆವಾಗ ನಿಮ್ಮದು ಪ್ರೆಗ್ನೆನ್ಸಿ ಚಾನ್ಸಸ್ ಕೂಡ ಇಂಪ್ರೂವ್ ಆಗುತ್ತೆ.